This video is made for educational and information purpose. Please make your own research before you apply. Hello guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ಜಾಬ್ಸ್ ಅಂಡ್ ಮೋಟಿವೇಶನ್. ಇವತ್ತಿನ ವಿಡಿಯೋಲಿ ವಾಲ್ಮಾರ್ಟ್ ಕಂಪ್ನಿ ಕಡೆಯಿಂದ ನಮಗೆ ಮನೆಯಿಂದ ಕೆಲಸ ಮಾಡುವ ಅವಕಾಶ ಅನ್ನೋದು ಕೊಟ್ಟಿದ್ದಾರೆ ಸ್ನೇಹಿತರೆ. ನಿಮ್ಮದು 12th ಪಾಸ್ ಮತ್ತು ಗ್ರ್ಯಾಜುಯೇಷನ್ ಆಗಿದ್ದರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದು. ಯಾವುದೇ ರೀತಿ ಎಕ್ಸಾಮ್ ಫೀಸ್ ಏನೂ ಇರಲ್ಲ ಸ್ನೇಹಿತರೆ. ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಅವರ ಅಫಿಷಿಯಲ್ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಸ್ಯಾಲ್ರಿ ಸಹ ಅಷ್ಟೇ ತುಂಬ ಚೆನ್ನಾಗಿದೆ. ಫ್ರೆಷರ್ಸ್ ಆಲ್ಸೋ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು ಅಂತ ಕ್ಲಿಯರಾಗಿ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. ಫುಲ್ ಕ್ಲಿಯರಾಗಿ ಎಲ್ಲ ಹೇಗೆಲ್ಲ ಅಪ್ಲೈ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಎಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ದಿರೋ ಕೊನೆ ತನಕ ನೋಡಿ. ಓಕೆ ಗಾಯ್ಸ್, ತಡ ಮಾಡಿದ್ರೆ ವಿಡಿಯೋನ ಶುರು ಮಾಡೋಣ. ಆ ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಯಾವುದೇ ರೀತಿ ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಈ ಜಾಬ್ ಅನ್ನೋದು ಪೋಸ್ಟ್ ಮಾಡಿಲ್ಲ, ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಪೋಸ್ಟ್ ಮಾಡಿದ್ದಾರೆ ಸ್ನೇಹಿತರೆ ಜಾಬ್ ಅನ್ನೋದು. ಇಲ್ಲಿ ನೋಡ್ಬೋದು ಕಂಪ್ನಿ ಹೆಸರು ವಾಲ್ಮಾರ್ಟ್ ಆಗಿರುತ್ತೆ. ರೋಲ್ ಬಂದುಬಿಟ್ಟು ರೆಸಲ್ಯೂಷನ್ ಕೋಆರ್ಡಿನೇಟರ್ ಕಾಂಟ್ಯಾಕ್ಟ್ ಸೆಂಟರ್ ಅನ್ನೋ ರೋಲ್ಗೆ ಇವರು ನಮ್ಮನ್ನು ಹೈರ್ ಅನ್ನೋದು ಮಾಡ್ತಿದ್ದಾರೆ. ಇಲ್ಲಿ ಅಪ್ಲೈ ಆಪ್ಷನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಅಪ್ಲೈ ಅನ್ನೋದು ಮಾಡ್ಕೋಬೋದು ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಾನು ಬೇಸಿಕ್ ಡೀಟೇಲ್ಸ್ ಅನ್ನೋದು ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು ನಮ್ಮ ಕರ್ನಾಟಕ ಜನಕ್ಕೆ, ಇಂಡಿಯಾ ಜನಕ್ಕೆ, ಅದರಲ್ಲಿ ಕರ್ನಾಟಕ ಬ್ಯಾಂಗ್ಳೂರ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತಂತೆ ಈ ಕೆಲಸ. ನೆಕ್ಸ್ಟ್ ಇಲ್ಲಿ ಪ್ರೊಫೈಲ್ ಸಮ್ಮರಿ ಬಗ್ಗೆ ಮತ್ತು ನಿಮ್ಮ ಕೆಲಸ ಏನಾಗಿರುತ್ತೆ ಎಲ್ಲ ಇಲ್ಲಿ ನಮಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಪೊಸಿಷನ್ ಸಮ್ಮರಿಯಲ್ಲಿ ನೀವು ಯು ಮೇಕ್ ಸೌಂಡ್ ಜಜ್ಮೆಂಟ್ಸ್ ಆ್ಯಂಡ್ ಪ್ರಾಂಪ್ಟ್ ಆ್ಯಸ್ ಎನ್ ಅಸೋಸಿಯೇಟ್ ಅವ್ರ ಕ್ಯಾಂಡಿಡೇಟ್ ಫೋಕಸ್ಡ್ ಎನ್ವಿರಾನ್ಮೆಂಟ್ ಅಂತ ಕೊಟ್ಟಿದ್ದಾರೆ. ನಿಮ್ಮ ಕೆಲಸ ಏನಾಗಿರುತ್ತೆ ಅಂದರೆ ಕಸ್ಟಮರ್ಸು ನಿಮ್ಮನ್ನು ಕಾಂಟ್ಯಾಕ್ಟ್ ಅನ್ನೋದು ಹಾಕ್ತಾರೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇದು ಯು ಎಸ್ ಶಿಫ್ಟ್ ಆಗಿರುತ್ತಂತೆ, ನೈಟ್ ಶಿಫ್ಟ್ ಕೆಲಸ ಆಗಿರುತ್ತೆ ಸ್ನೇಹಿತರೆ. ಸಮ್ಟೈಮ್ಸ್ ನಿಮಗೆ ಡೇ ಶಿಫ್ಟ್ ಸಹ ಕೊಡ್ಬೋದು. ನೆಕ್ಸ್ಟ್ ಇಲ್ಲಿ ವಾಲ್ಮಾರ್ಟ್ ಕಂಪ್ನಿ ಬಗ್ಗೆ ಇಲ್ಲಿ ಕೆಲವೊಂದು ಡೀಟೇಲ್ಸ್ ಅನ್ನೋದು ಕೊಟ್ಟಿದ್ದಾರೆ. ವಾಲ್ಮಾರ್ಟ್ ಬಂದುಬಿಟ್ಟು ಇದೊಂದು ಗ್ಲೋಬಲ್ ಟೆಕ್ ಕಂಪ್ನಿ ಆಗಿರುತ್ತೆ ಸ್ನೇಹಿತರೆ. ಈ ಕಂಪ್ನಿಯಲ್ಲಿ ತುಂಬ ಜನ ಪ್ರೊಫೆಷ್ನಲ್ಸ್ ಅನ್ನೋದು ವರ್ಕ್ ಮಾಡ್ತಿರ್ತಾರಂತೆ ಆಲ್ರೆಡಿ, ಲೈಕ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಮತ್ತು ಡೇಟಾ ಎಂಟ್ರಿ ಸ್ಪೆಷಲಿಸ್ಟರ್ಸ್ ಎಲ್ಲ ತುಂಬ ಪ್ರೊಫೆಷ್ನಲ್ ಆಗಿರುವಂತಹ ಎಕ್ಸ್ಪರ್ಟ್ಸ್ ಅನ್ನೋದು ಕೆಲಸ ಮಾಡ್ತಿರ್ತಾರೆ. ಅವ್ರ ಹತ್ರ ನೀವು ಕಾಂಟ್ಯಾಕ್ಟ್ ಸಪೋರ್ಟ್ ಅನ್ನೋ ರೋಲ್ಗೆ ಕಾಂಟ್ಯಾಕ್ಟ್ ಸಪೋರ್ಟ್ ರೋಲ್ಗೆ ಕೆಲಸ ಅನ್ನೋದು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ವಿ ಆರ್ ಲುಕಿಂಗ್ ಫಾರ್ ಎ ಗುಡ್ ಕರಿಯರ್ ಮೈಂಡೆಡ್ ಕಸ್ಟಮರ್ ಸ್ಯಾಟಿಸ್ಫಿಕೇಷನ್ ಸ್ಕಿಲ್ಸ್ ಇರೋರು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ನಿಮ್ಮ ಕೆಲಸ ಏನಾಗಿರುತ್ತೆ ಅಂದರೆ ಆ್ಯಸ್ ಎನ್ ಎ ಕಸ್ಟಮರ್ ಕೇರ್ ಸೀನಿಯರ್ ರೆಸಲ್ಯೂಷನ್ ಕೋಆರ್ಡಿನೇಟರ್ ಯು ವಿಲ್ ಟೇಕ್ ಎ ಹೈ ವಾಲ್ಯೂಮ್ ಆಫ್ ಇನ್ಕಮಿಂಗ್ ಕಾಲ್ಸ್, ಚಾಟ್ಸ್ ಆ್ಯಂಡ್ ಇಮೇಲ್ಸ್ ಫ್ರಮ್ ಕಸ್ಟಮರ್ಸ್, ಸ್ಟೋರ್ಸ್ ಆ್ಯಂಡ್ ಅಸೋಸಿಯೇಟ್ಸ್ ವೈಲ್ ನ್ಯಾವಿಗೇಟಿಂಗ್ ಮಲ್ಟಿಪಲ್ ಸಿಸ್ಟಮ್ಸ್ ಟು ಏಡ್ ಇನ್ ಆನ್ಸರಿಂಗ್ ದ ಕ್ವಶನ್ಸ್ ಆ್ಯಂಡ್ ರಿಸಾಲ್ವಿಂಗ್ ಇಶ್ಯೂಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂದರೆ ನೀವು ಕಸ್ಟಮರ್ ಕೇರ್ ಸೀನಿಯರ್ ರೆಸಲ್ಯೂಷನ್ ಕೋಆರ್ಡಿನೇಟರ್ ಆಗಿರ್ತೀರಲ್ವಾ, ನಿಮ್ಮ ಕೆಲಸ ಏನಾಗಿರುತ್ತೆ ಅಂದರೆ ನಿಮಗೆ ಹೈ ವಾಲ್ಯೂಮ್ ಆಫ್ ಇನ್ಕಮಿಂಗ್ ಕಾಲ್ಸ್ ಮತ್ತು ಮೆಸೇಜಸ್, ಇಮೇಲ್ಸ್, ಚಾಟ್ಸ್ ಎಲ್ಲ ಬರುತ್ತಂತೆ. ಅದನ್ನೆಲ್ಲ ನೀವು ಆನ್ಸರ್ ಅನ್ನೋದು ಮಾಡಬೇಕಾಗಿರುತ್ತೆ. ಆನ್ಸರ್ ಮಾಡಿ ನಂತರ ನೀವು ಕಸ್ಟಮರ್ಸ್ ಏನಾದರೂ ಕ್ವಶನ್ಸ್ ಕೇಳ್ತಾರಲ್ಲ ಆ ಕ್ವಶನ್ಸ್ಗೆ ನೀವು ರಿಸಾಲ್ವ್ ಅನ್ನೋದು ಮಾಡಬೇಕಾಗಿರುತ್ತೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ 0 to 12 months ಅಂತ ಕೊಟ್ಟಿದ್ದಾರೆ. ನಿಮಗೆ ಫ್ರೆಷರ್ಸು ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. 12 months 1 monthsವರೆಗೂ ಏನಾದರೂ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೂ ಅಪ್ಲೈ ಅನ್ನೋದು ಮಾಡ್ಕೋಬೋದು. ಬೋತ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಫ್ರೆಷರ್ಸ್ ಕ್ಯಾನ್ ಅಪ್ಲೈ ಫಾರ್ ದಿಸ್ ಜಾಬ್ಸ್ ಅಂತ ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಮತ್ತು ಎಕ್ಸಲೆಂಟ್ ಆಗಿರುವಂತಹ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ನಿಮಗೆ ಚೆನ್ನಾಗಿ ಬರಬೇಕಾಗಿರುತ್ತೆ ಸ್ನೇಹಿತರೆ. ಇಂಗ್ಲೀಷ್ ಅನ್ನೋದು ಕರೆಕ್ಟಾಗಿ ಮಾತಾಡೋಕ್ಕೆ ಬರಬೇಕಾಗಿರುತ್ತಂತೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಮಸ್ಟ್ ಬಿ ವಿಲ್ಲಿಂಗ್ ಟು ಟೇಕ್ ಕಂಟಿನ್ಯೂಸ್ ವಾಯ್ಸ್ ಕಾಲ್ಸ್ ಬರ್ತಿರುತ್ತಂತೆ. ಅದನ್ನೆಲ್ಲ ರಿಸೀವ್ ಮಾಡೋ ಕೆಪಾಸಿಟಿ ನಿಮಗೆ ಇರಬೇಕಾಗಿರುತ್ತೆ. ನಿಮಗೆ ಟೈಪಿಂಗ್ ಸ್ಕಿಲ್ಸ್ ಅನ್ನೋದು ಇರಬೇಕಾಗಿರುತ್ತೆ ಸ್ನೇಹಿತರೆ. ಅಟ್ಲೀಸ್ಟ್ ನೀವು ಮಿನಿಮಮ್ ಅಂದರೆ 25 words ಪರ್ ಮಿನಿಟ್ ನೀವು ಟೈಪ್ ಅನ್ನೋದು ಮಾಡಬೇಕಾಗಿರುತ್ತಂತೆ. ಏನಾದರೂ ನಿಮಗೆ MS ಆಫೀಸಲ್ಲಿ ವರ್ಡ್ಸ್, ಔಟ್ಲುಕ್ಕಲ್ಲಿ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಅಡ್ವಾಂಟೇಜ್ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಟ್ರೈನಿಂಗ್ ಅನ್ನೋದು ಕಂಪಲ್ಸರಿ ಅವ್ರ ಕಂಪ್ನಿಯವರು ಪ್ರೊವೈಡ್ ಅನ್ನೋದು ಮಾಡ್ತಾರಂತೆ ಸ್ನೇಹಿತರೆ. ನಿಮಗೆ ವೀಕ್ಲಿ ರೊಟೇಷನಲ್ ಆಫ್ ಅನ್ನೋದು ಸಿಗುತ್ತೆ ಅಂತ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. 5 days ವರ್ಕ್ ಇರುತ್ತೆ, 2 days ನಿಮಗೆ ಲೀವ್ ಇರುತ್ತೆ. ಸಮ್ಟೈಮ್ಸ್ ನಿಮಗೆ ಪರ್ಮನೆಂಟಾಗಿ ನೈಟ್ ಶಿಫ್ಟ್ ಅನ್ನೋದು ಇರ್ಬೋದು, ಮತ್ತು ಯಾವುದಾದ್ರೂ ಅವರೇ ಅಸೈನ್ ಮಾಡ್ತಾರೆ ನಿಮಗೆ ಶಿಫ್ಟ್ಸು. ಆ ಶಿಫ್ಟ್ಸಲ್ಲೆಲ್ಲ ನೀವು ವರ್ಕ್ ಅನ್ನೋದು ಮಾಡಬೇಕಾಗಿರುತ್ತೆ ಅಂತ ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಈ ಕಂಪ್ನಿಯಲ್ಲಿ ತುಂಬ ಬೆನಿಫಿಟ್ಸ್ ಎಲ್ಲ ಇದೆ ಸ್ನೇಹಿತರೆ. ಇಲ್ಲಿ ನೀವು ಚೆಕ್ ಮಾಡ್ಬೋದು. ನಿಮಗೆ ಮೆಟರ್ನಿಟಿ ಲೀವ್ಸ್, ಪೇರೆಂಟಲ್ ಲೀವ್ಸ್ ಮತ್ತು ಹೆಲ್ತ್ ಬೆನಿಫಿಟ್ಸ್ ಮತ್ತು ತುಂಬಾ ಇದೆ ಅಂತ ಇಲ್ಲಿ ನಮಗೆ ಕ್ಲಿಯರಾಗಿ ಅದು ಸಹ ಕೊಟ್ಟಿದ್ದಾರೆ. ಗ್ರೇಟ್ ಪರ್ಕ್ಸ್ ಎಲ್ಲ ಇರುತ್ತಂತೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿದ್ರೆ ಮಿನಿಮಮ್ ಕ್ವಾಲಿಫಿಕೇಷನಲ್ಲಿ ಚೆಕ್ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ಯಾವುದೇ ರೀತಿ ಮಿನಿಮಮ್ ಕ್ವಾಲಿಫಿಕೇಷನ್ ಅಂತ ನಾವು ಕೊಟ್ಟಿಲ್ಲ ಅಂತ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಔಟ್ಲೈನ್ ಬಿಲೋ ಆರ್ ದ ರಿಕ್ವೈರ್ಡ್ ಮಿನಿಮಮ್ ಕ್ವಾಲಿಫಿಕೇಷನ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂದರೆ ಯಾವುದು ದೇರ್ ಇಸ್ ನೋ ಪ್ರಿಫರ್ಡ್ ಕ್ವಾಲಿಫಿಕೇಷನ್ ಅಂತಲೇ ಕೊಟ್ಟಿದ್ದಾರೆ. ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಅನ್ನೋದು ಇರಬೇಕಾಗಿರುತ್ತೆ. ಡೇಟಾ ಎಂಟ್ರಿ ಬಗ್ಗೆ ಏನಾದರೂ ನಾಲೆಜ್ ಇದ್ದರೆ ನಿಮಗೆ ಅಡ್ವಾಂಟೇಜ್ ಆಗಿರುತ್ತೆ ಅಂತ ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಗ್ರ್ಯಾಜುಯೇಷನ್ಸ್ ಮತ್ತು 12th ಪಾಸ್ ಆಗಿರೋರು ಈ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳಿ, ನಿಮಗೇನಾದರೂ ಈ ರಿಕ್ವೈರ್ಮೆಂಟ್ಸ್ ಏನಾದರೂ ಮ್ಯಾಚ್ ಆದರೆ. ಓಕೆ, ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ಅಪ್ಲೈ ಆಪ್ಷನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನೋಡಿ ಸ್ಟಾರ್ಟ್ ಯುವರ್ ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು ನಮಗೆ 3 ಕೊಟ್ಟಿದ್ದಾರೆ.
ಲೈಕ್ 3 ಟೈಪ್ಸ್ ಕೊಟ್ಟಿದ್ದಾರೆ. ಒಂದು ಬಂದುಬಿಟ್ಟು ಆಟೋ ಫಿಲ್ ವಿತ್ ರೆಸ್ಯೂಮ್ ಆಗಿರುತ್ತೆ, ಅಪ್ಲೈ ಮ್ಯಾನ್ಯುಯಲಿ ಆಗಿರುತ್ತೆ, ಯೂಸ್ ಮೈ ಲಾಸ್ಟ್ ಅಪ್ಲಿಕೇಶನ್ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಅಪ್ಲೈ ವಿತ್ ಲಿಂಕ್ಡ್ಇನ್ ಸಹ ಇದೆ. ಇದರಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲೈ ಅನ್ನೋದು ಮಾಡಬೇಕಾಗಿರುತ್ತೆ. ನಾನು ನಿಮಗೆ ಅಪ್ಲೈ ಮ್ಯಾನ್ಯುಯಲಿನ ಕ್ಲಿಕ್ ಮಾಡಿ ನೋಡಿಸ್ತಿದ್ದೀನಿ. ಸೊ ದಟ್ ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ಈ ಜಾಬ್ಗೆ ಅಪ್ಲೈ ಮಾಡ್ತಿದ್ರೆ ನಿಮಗೆ ಈಸಿ ಆಗುತ್ತೆ ಅಂತ. ಫಸ್ಟ್ ನಿಮಗೆ ಇಲ್ಲಿ ಈ ಸ್ಟೆಪ್ಸ್ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಫಸ್ಟ್ ನೀವು ಅಕೌಂಟ್ ಅನ್ನೋದು ಕ್ರಿಯೇಟ್ ಅನ್ನೋದು ಮಾಡ್ಕೋಬೇಕಾಗಿರುತ್ತೆ. ಯಾವುದೇ ಜಾಬ್ಗೆ ಲೈಕ್ ಈ ಥರ ಅಫಿಷಿಯಲ್ ವೆಬ್ಸೈಟ್ಸಲ್ಲಿ ಬಿಟ್ಟಿರೋ ಜಾಬ್ಸ್ಗೆ ನೀವು ಫಸ್ಟು ಅಕೌಂಟ್ ಅನ್ನೋದು ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ. ಅಕೌಂಟ್ ಅಂದರೆ ನೀವು ಹೊಸದಾಗಿ ಇಮೇಲ್ ಅಡ್ರೆಸ್ ಮತ್ತು ಪಾಸ್ವರ್ಡ್ ಅನ್ನೋದು ಕ್ರಿಯೇಟ್ ಮಾಡಿಕೊಂಡು ಅದನ್ನು ನೀವು ಸೇವ್ ಮಾಡಿಕೊಂಡು ನೆಕ್ಸ್ಟು ಈ ಅಕೌಂಟ್ಗೆ ಲಾಗಿನ್ ಆದಾಗ ಅದನ್ನು ಹಾಕಿ ನೀವು ಎಂಟ್ರಿ ಅನ್ನೋದು ಹಾಕಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ಆಟೋ ಫಿಲ್ ವಿತ್ ರೆಸ್ಯೂಮ್ ಅಪ್ಲೈ ಮ್ಯಾನ್ಯುಯಲಿ ನೋಡಿಸಿದ್ನಲ್ಲ, ಇವಾಗ ಆಟೋ ಫಿಲ್ ವಿತ್ ರೆಸ್ಯೂಮ್ ನೋಡಿಸ್ತಿದ್ದೀನಿ. ಇದಕ್ಕೂ ಅಷ್ಟೇ ನೀವು ಫಸ್ಟು ಕ್ರಿಯೇಟ್ ಅಕೌಂಟ್ ಅನ್ನೋದು ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇದಕ್ಕೂ ಸಹ ಕ್ರಿಯೇಟ್ ಅಕೌಂಟ್ ಅಂತ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬೇರೆ ನೋಡಿದ್ರು ಅಷ್ಟೇ ಎಲ್ಲದಕ್ಕೂ ನೀವು ಫಸ್ಟು ಕ್ರಿಯೇಟ್ ಅಕೌಂಟ್ ಅನ್ನೋದು ಮಾಡ್ಕೋಬೇಕಾಗಿರುತ್ತೆ. ನಾನು ಇಲ್ಲಿ ನಿಮಗೆ ಎಕ್ಸಾಂಪಲ್ಗೆ ನೋಡಿಸ್ತಿದ್ದೀನಿ ಸ್ನೇಹಿತರೆ. ಲೈಕ್ ಇಮೇಲ್ ಅಡ್ರೆಸ್ನಲ್ಲಿ ನೀವು ಲೈಕ್ ನಾನು ಎಕ್ಸಾಂಪಲ್ಗೆ ಹೇಳ್ತಿದ್ದೀನಿ, ಸಂಧ್ಯಾ ವಾಲ್ಮಾರ್ಟ್ @123gmail.com ಆ ರೀತಿ ನೀವೇನಾದರೂ ಇಮೇಲ್ ಅಡ್ರೆಸ್ನ ಕ್ರಿಯೇಟ್ ಮಾಡಿಕೊಂಡು ನಂತರ ಇಲ್ಲಿ ಪಾಸ್ವರ್ಡ್ ಕೊಟ್ಟಿದ್ದಾರಲ್ಲ, ಪಾಸ್ವರ್ಡ್ ಬಂದುಬಿಟ್ಟು ಮೈನ್ ಆಗಿರುತ್ತೆ. ಪಾಸ್ವರ್ಡ್ ರಿಕ್ವೈರ್ಮೆಂಟ್ಸ್ ಅಂತ ಹೇಳ್ಬಿಟ್ಟು ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಅಪ್ಪರ್ ಕೇಸ್ ಲೆಟರ್, ಎ ನ್ಯೂಮರಿಕ್ ಕ್ಯಾರೆಕ್ಟರ್, ಎ ಲೋವರ್ ಕೇಸ್ ಕ್ಯಾರೆಕ್ಟರ್, ಎ ಮಿನಿಮಮ್ ಆಫ್ 8 ಕ್ಯಾರೆಕ್ಟರ್ಸ್ ಅಂದರೆ 8 ಲೆಟರ್ಸ್ ಆಗಿರಬೇಕಂತೆ. ಒಂದು ಅಪ್ಪರ್ ಕೇಸ್ ಲೆಟರ್ ಆಗಿರಬೇಕು ಅಂದರೆ ಬಿಗ್ ಲೆಟರ್ ಆಗಿರಬೇಕು. ನೆಕ್ಸ್ಟು ಸ್ಮಾಲ್ ಲೆಟರ್ ಆಗಿರಬೇಕು ಒಂದು, ಮತ್ತು ನೆಕ್ಸ್ಟು ಒಂದು ನಂಬರ್ ಆಗಿರಬೇಕಂತೆ. ನೆಕ್ಸ್ಟ್ ಯಾವುದಾದ್ರೂ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಆಗಿರಬೇಕು ಅಂತ ಸ್ನೇಹಿತರೆ. ಲೈಕ್ ಯಾವುದಾದ್ರೂ ಫುಲ್ ಸ್ಟಾಪ್, ಕಾಮಾ, ಕ್ವಶನ್ ಮಾರ್ಕ್ ಆ ರೀತಿ ಯಾವುದಾದ್ರೂ ಅಂಡರ್ಸ್ಕೋರ್ ಆ ರೀತಿ ಯಾವುದಾದ್ರೂ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅನ್ನೋದು ನೀವು ಪಾಸ್ವರ್ಡಲ್ಲಿ ಇಡಬೇಕಾಗಿರುತ್ತೆ. ಅಂದರೆ ಸ್ಟ್ರಾಂಗ್ ಪಾಸ್ವರ್ಡ್ ಅನ್ನೋದು ನೀವು ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ಕ್ರಿಯೇಟ್ ಮಾಡಿಕೊಂಡು ನಂತರ ನೀವು ಅಲ್ಲಿ ಕೆಳಗಡೆ ಸಬ್ಮಿಟ್ ಅನ್ನೋ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ನಾನು ಇಲ್ಲಿ ನಿಮಗೆ ಕ್ಲಿಯರಾಗಿ ನೋಡಿಸ್ತಿದ್ದೀನಿ ನೋಡಿ. ಈ ರೀತಿ ಫುಲ್ ಸ್ಟಾಪ್, ಕಾಮಾ ಮತ್ತು ಯಾವುದಾದ್ರೂ ಈ ರೀತಿ ಸ್ಪೆಷಲ್ ಕ್ಯಾರೆಕ್ಟರ್ ಅನ್ನೋದು ನೀವು ಚೂಸ್ ಮಾಡಿಕೊಂಡು ಸಬ್ಮಿಟ್ ಅನ್ನೋದು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ನಿಮಗೇನಾದರೂ ಗೊತ್ತಾಗಲ್ಲ ಅಂದರೆ ಫಸ್ಟ್ ಇಮೇಲ್ ಅಡ್ರೆಸ್ನ ಟೈಪ್ ಮಾಡಿ, ನಂತರ ನಿಮಗೆ ಅವರೇ ಒಂದು ಪಾಸ್ವರ್ಡ್ ಅನ್ನೋದು ಸಜೆಸ್ಟ್ ಅನ್ನೋದು ಮಾಡುತ್ತೆ. ಯೂಸ್ ಪಾಸ್ವರ್ಡ್ ಅಂತಿದೆ ಅಲ್ವಾ ಇಲ್ಲಿ, ಅದನ್ನು ಯೂಸ್ ಮಾಡ್ತಾ ನೀವು ಕ್ರಿಯೇಟ್ ಅನ್ನೋದು ಮಾಡ್ಕೋಬೋದು ಸ್ನೇಹಿತರೆ. ಓಕೆ, ನಾನು ಅದನ್ನು ಯೂಸ್ ಮಾಡಿಕೊಂಡು ಕ್ರಿಯೇಟ್ ಅಕೌಂಟ್ನ ಕ್ಲಿಕ್ ಮಾಡಿದ್ದೀನಿ ಸ್ನೇಹಿತರೆ. ಓಕೆ, ಸೊ ದಟ್ ಅದು ಸಕ್ಸಸ್ಫುಲಿ ನೆಕ್ಸ್ಟ್ ಸ್ಟೆಪ್ ಅನ್ನೋದು ಓಪನ್ ಆಯಿತು. ನೀವು ಸಹ ಹಂಗೆ ಮಾಡ್ಬೋದು. ಓಕೆ, ಬಟ್ ನೀವು ಇಮೇಲ್ ಅಡ್ರೆಸ್ ಮತ್ತು ಪಾಸ್ವರ್ಡ್ ಅನ್ನೋದು ನೆನಪಿಟ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಮೈ ಇನ್ಫಾರ್ಮೇಷನಲ್ಲಿ ಕ್ವಶನ್ಸ್ ಅನ್ನೋದು ಕೇಳ್ತಿದ್ದಾರೆ. ಬೇಸಿಕ್ ಕ್ವಶನ್ಸ್ ಆಗಿರುತ್ತೆ ಸ್ನೇಹಿತರೆ, ಆದರೂ ಸಹ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಸೊ ದಟ್ ನೀವು ಈ ಪ್ರೊಸೆಸ್ನ ಸೇಮ್ ಅನ್ನೋದು ಫಾಲೋ ಅನ್ನೋದು ಮಾಡ್ಬೋದು. ಓಕೆ, ಹೌ ಡಿಡ್ ಯು ಹಿಯರ್ ಅಬೌಟ್ ಅಸ್ ಅಂತ ಫಸ್ಟ್ ಕ್ವಶನ್ ಕೇಳ್ತಿದ್ದಾರೆ. ಇಲ್ಲಿ ಬಂದುಬಿಟ್ಟು ನೀವು ಲೈಕ್ ಯೂಟ್ಯೂಬರ್ ಅಂತ ಏನಾದರೂ ಇದ್ದರೆ ಯೂಟ್ಯೂಬ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇಲ್ಲಿ ಏನಾಗ್ತಿದ್ದೀನಿ ಅಂದರೆ ಲೈಕ್ ನೋಡ್ಬೋದು, ಇಲ್ಲಿ ಜಾಬ್ ಬೋರ್ಡ್ ಅಂತೆ, ಸೋಷಿಯಲ್ ಮೀಡಿಯಾ, ವಾಲ್ಮಾರ್ಟ್ ಕೆರಿಯರ್ ಸೈಟ್ ಅಂದರೆ ನಾವು ವಾಲ್ಮಾರ್ಟ್ ಕೆರಿಯರ್ ಸೈಟಲ್ಲಿ ಜಾಬ್ ಅನ್ನೋದು ನೋಡ್ತಿದ್ದೀವಲ್ಲ ಅಫಿಷಿಯಲ್ ವೆಬ್ಸೈಟ್. ಸೊ ನಾನು ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಓಕೆ, ಕ್ಲಿಯರಾಗಿ ನೀವು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಅಲ್ಲಿ 3 ಕಾಲಮ್ಸ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಕೆಳಗಡೆ ಆಪ್ಷನ್ ಅನ್ನೋದು ಸಿಗುತ್ತೆ ನೋಡಿ, ವಾಲ್ಮಾರ್ಟ್ ಕೆರಿಯರ್ ಸೈಟ್ ಅಂತ. ಅದನ್ನು ಕ್ಲಿಕ್ ಮಾಡಬೇಕಾಗಿರುತ್ತೆ. ಅದನ್ನು ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ನಿಮಗೆ ಕಂಟ್ರಿ ಯಾವುದು ಅಂತ ಕೇಳ್ತಿದ್ದಾರೆ, ಅದಕ್ಕೆ ಇಂಡಿಯಾ ಅಂತ ಹಾಕಿ ಸ್ನೇಹಿತರೆ. ಸ್ಟಾರ್ ಮಾರ್ಕ್ಸ್ ಯಾವುದಕ್ಕೆಲ್ಲ ಇರುತ್ತೋ ಅದನ್ನು ನೀವು ಹಾಕಬೇಕಾಗಿರುತ್ತೆ. ಫಸ್ಟ್ ನೇಮು ಲಾಸ್ಟ್ ನೇಮ್ ಹಾಕಿ, ಈ ಲೋಕಲ್ ಫಸ್ಟ್ ನೇಮ್, ಲೋಕಲ್ ಗಿವನ್ ನೇಮ್, ಅದಕ್ಕೆ ಸ್ಟಾರ್ ಮಾರ್ಕ್ ಅನ್ನೋದು ಇಲ್ಲ. ಸೊ ದಟ್ ನೀವು ಅದನ್ನು ಸ್ಕಿಪ್ ಅನ್ನೋದು ಮಾಡ್ಬೋದು ಸ್ನೇಹಿತರೆ. ಓಕೆ, ಸ್ಕಿಪ್ ಮಾಡಿ ನಂತರ ಇಲ್ಲಿ ಅಡ್ರೆಸ್ ಲೈನ್ 1 ಅಂತ ಕೊಟ್ಟಿದ್ದಾರಲ್ಲ, ಅದನ್ನು ನೀವು ಅಡ್ರೆಸ್ ಅನ್ನೋದು ಹಾಕಬೇಕಾಗಿರುತ್ತೆ. ಲೈನ್ 2 ಅಲ್ಲಿ ನಮಗೆ ಸ್ಟಾರ್ ಮಾರ್ಕ್ ಇಲ್ಲ, ಸೊ ನೀವು ಸ್ಕಿಪ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸಿಟಿ ಕೇಳ್ತಿದ್ದಾರೆ ಸ್ನೇಹಿತರೆ. ನೀವು ಯಾವ ಸಿಟಿ ಆಗಿರ್ತೀರೋ ಆ ಸಿಟಿನ ನೀವು ಮೆನ್ಷನ್ ಮಾಡಬೇಕಾಗಿರುತ್ತೆ. ನಂತರ ಪೋಸ್ಟಲ್ ಕೋಡ್ ಕೇಳ್ತಿದ್ದಾರೆ, ಸೊ ದಟ್ ನೀವು ಪೋಸ್ಟಲ್ ಕೋಡ್ನ ಸಹ ನೀವು ಹಾಕಬೇಕಾಗಿರುತ್ತೆ. ಇಲ್ಲಿ ಕ್ಲಿಯರಾಗಿ ಕರೆಕ್ಟಾಗಿ ಹಾಕಿ ಸ್ನೇಹಿತರೆ, ಯಾಕಂದರೆ ಜೆನ್ಯೂನ್ ಆಗಿರುವ ಮಾಹಿತಿ ಅನ್ನೋದು ಹಾಕಬೇಕು ನೀವು. ಯಾಕಂದರೆ ನೆಕ್ಸ್ಟ್ ನಿಮಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇರುತ್ತೆ. ಸೊ ಆವಾಗ ಅವರು ಚೆಕ್ ಅನ್ನೋದು ಮಾಡ್ತಾರೆ. ಸೊ ಅದಕ್ಕೋಸ್ಕರ ನೀವು ನೇಮ್ ಮೇಲೆ ಕರೆಕ್ಟಾಗಿ ಹಾಕಿ. ಓಕೆ, ನಂತರ ಇಮೇಲ್ ಅಡ್ರೆಸ್ ಕೇಳ್ತಾರೆ ಮತ್ತು ಸ್ಟೇಟ್ ಯಾವುದು ಅಂತ ಕೇಳ್ತಿದ್ದಾರೆ, ಫೋನ್ ನಂಬರ್ ಮತ್ತು ಮೆನ್ಷನ್ ಅನ್ನೋದು ಮಾಡಬೇಕಾಗಿರುತ್ತೆ. ಓಕೆ, ಇಲ್ಲಿ ಫೋನ್ ನಂಬರ್ ಇಂಡಿಯಾ ಅಂತ, ಕಂಟ್ರಿ ಫೋನ್ ಕೋಡ್ ಕೇಳ್ತಿದ್ದಾರೆ ಸ್ನೇಹಿತರೆ. 91 ಆಗಿರುತ್ತಲ್ಲ ಇಂಡಿಯಾ, ಅದನ್ನು ಸಹ ನೀವು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ನಂತರ ಫೋನ್ ನಂಬರ್ ಅನ್ನೋದು ನೀವು ಹಾಕಬೇಕಾಗಿರುತ್ತೆ ಸ್ನೇಹಿತರೆ. ಫೋನ್ ನಂಬರ್ ಹಾಕಿ ನಂತರ ಸೇವ್ ಆ್ಯಂಡ್ ಕಂಟಿನ್ಯೂನ ನೀವು ಪ್ರೆಸ್ ಅನ್ನೋದು ಮಾಡಬೇಕಾಗಿರುತ್ತೆ.
ನೆಕ್ಸ್ಟ್ ಥರ್ಡ್ ಸ್ಟೆಪ್ ಅನ್ನೋದು ಓಪನ್ ಆಗಿದೆ. ಈ ಎಕ್ಸ್ಪೀರಿಯನ್ಸಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಮತ್ತು ಎಜುಕೇಷನ್ ಸರ್ಟಿಫಿಕೇಷನ್ ಇದು ಯಾವುದಕ್ಕೂ ಸ್ಟಾರ್ ಮಾರ್ಕ್ ಅನ್ನೋದು ಇಲ್ಲ. ಸೊ ದಟ್ ನೀವು ಸ್ಕಿಪ್ ಮಾಡ್ಕೊಳ್ಳಿ. ಇಲ್ಲಿ ರೆಸ್ಯೂಮ್ ಅನ್ನೋದಕ್ಕೆ ಸ್ಟಾರ್ ಮಾರ್ಕ್ ಇದೆ ಅಲ್ವಾ, ಸೊ ರೆಸ್ಯೂಮ್ ಹತ್ರ ನೀವು ಕ್ಲಿಯರಾಗಿ ಕ್ಲಿಕ್ ಮಾಡಿ ನಿಮ್ಮ PDF ಅನ್ನೋದು ಅಂದರೆ ನಿಮ್ಮ ರೆಸ್ಯೂಮ್ PDF ಅನ್ನೋದು ನೀವು ಸಬ್ಮಿಟ್ ಅನ್ನೋದು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಸಬ್ಮಿಟ್ ಸಹ ನಾನು ಮಾಡಿದ್ದೀನಿ. ಸಬ್ಮಿಟ್ ಮಾಡಿದ್ಮೇಲೆ ನೆಕ್ಸ್ಟು ನಮಗೆ ಅಪ್ಲಿಕೇಶನ್ ಕ್ವಶನ್ಸ್ ಅನ್ನೋದು ಕೇಳ್ತಾರೆ. ಲೈಕ್ ಡಸ್ ದ ಲೀಗಲ್ ನೇಮ್ ಯು ಪ್ರೊವೈಡೆಡ್ ಆನ್ ದಿ ಮೈ ಇನ್ಫಾರ್ಮೇಷನ್ ಪೇಜ್ ಮ್ಯಾಚ್ ದ ನೇಮ್ ಆಫ್ ಯುವರ್ ಲೀಗಲ್ ID ಅಂತ ಹೇಳ್ತಿದ್ದಾರೆ. ಅಂದರೆ ಆಧಾರ್ ಕಾರ್ಡಲ್ಲಿರೋ ಹೆಸರೇ ನೀವು ಕೊಟ್ಟಿದ್ದೀರಲ್ವಾ ಅಂತ ಕೇಳ್ತಿದ್ದಾರೆ ಸ್ನೇಹಿತರೆ. ಅದಕ್ಕೆ ಎಸ್ ಅಂತ ಹಾಕಬೇಕಾಗಿರುತ್ತೆ. ನಿಮ್ಮ ಹತ್ರ ಏನಾದರೂ ಸರ್ಟಿಫೈ ಯು ಟು ಮಿನಿಮಮ್ ಮೀಟ್ ಆಲ್ ಮಿನಿಮಮ್ ಕ್ವಾಲಿಫಿಕೇಷನ್ ಫಾರ್ ದಿಸ್ ಜಾಬ್ ಆ್ಯಸ್ ಔಟ್ಲೈನ್ ಇನ್ ದ ಜಾಬ್ ಪೋಸ್ಟಿಂಗ್ ಅಂತ ಕೇಳ್ತಿದ್ದಾರೆ. ಅದಕ್ಕೂ ಸಹ ನೀವು ಎಸ್ ಅಂತ ಹಾಕಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನಿಮಗೆ ಲೈಕ್ ನಮ್ಮ ಕಂಪ್ನಿ ಕಡೆಯಿಂದ ನಿಮಗೆ ಯಾವ ರೀತಿ ಟೆಕ್ಸ್ಟ್ ಮೆಸೇಜ್ ಏನಾದರೂ ಬಯಸ್ತಿದ್ದೀರಾ ಅಂತ ಕೇಳ್ತಿದ್ದಾರೆ. ಅಲ್ಲಿ ನೀವು ಫಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಿ ನಮಗೆ ಟೆಕ್ಸ್ಟ್ ಮೆಸೇಜ್ ಕಳಿಸಿದ್ರೆ ಸಾಕು, ನಾವೇನಾದರೂ ಸೆಲೆಕ್ಟ್ ಆದರೆ ಅಂತ ಅದನ್ನು ಆಪ್ಷನ್ನ ಕ್ಲಿಕ್ ಮಾಡಬೇಕಾಗಿರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ನಂಬರ್ ಅನ್ನೋದು ಹಾಕಬೇಕಾಗಿರುತ್ತೆ ಸ್ನೇಹಿತರೆ. ನಂಬರ್ ಸಹ ಅಷ್ಟೇ ಕ್ಲಿಯರಾಗಿ ಎಕ್ಸಾಂಪಲ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರಲ್ಲ ಆ ರೀತಿ ನಂಬರ್ ಅನ್ನೋದು ಹಾಕಬೇಕಾಗಿರುತ್ತೆ. ಯಾವುದೇ ರೀತಿ ಕಾಮರ್ಸ್ ಮತ್ತು ಡ್ಯಾಶ್ ಎಲ್ಲ ಕೊಡಬಾರ್ದು. ಓಕೆ, ಮತ್ತು ಆರ್ ಯು ಲೀಗಲಿ ಆಥರೈಸ್ಡ್ ಟು ವರ್ಕ್ ಇನ್ ಇಂಡಿಯಾ ಎಸ್ ಅಂತ ಹಾಕಿ. ನೆಕ್ಸ್ಟ್ಲಿ ಆರ್ ಯು ಇಂಡಿಯನ್ ಸಿಟಿಸನ್ ಅಂತ ಕೇಳ್ತಿದ್ದಾರೆ, ಅದಕ್ಕೂ ಎಸ್ ಹಾಕಿ ಸ್ನೇಹಿತರೆ. ಮತ್ತು ನಿಮ್ಮ ಏಜ್ ಅನ್ನೋದು ಕೇಳ್ತಿದ್ದಾರೆ. 16, 17, 18 ಇಯರ್ಸ್ ಆಫ್ ಏಜ್ ಆ್ಯಂಡ್ ಓವರ್ ಅಂತ ಮೇಲೆ ಹಾಕಿ, ಅದನ್ನು ಸಹ ಕ್ಲಿಕ್ ಮಾಡ್ಬೋದು. ಅದಾದಮೇಲೆ ನೀವು ಮುಂಚೆ ಯಾವಾಗಾದರೂ ಕೆಲಸ ಮಾಡಿದರೆ ಈ ಕಂಪ್ನಿಯಲ್ಲಿ ಅಂತ ಕೇಳ್ತಿದ್ದಾರೆ ಸ್ನೇಹಿತರೆ. ಸೊ ದಟ್ ನೀವು ಕೆಲಸ ಮಾಡಿದರೆ ಹಾಕಿ, ಇಲ್ಲಾಂದರೆ ಇಲ್ಲಿ ಐ ಹ್ಯಾವ್ ನೆವರ್ ಬೀನ್ ಆ್ಯನ್ ಎಂಪ್ಲಾಯಿ ಅಂತ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡ್ಬೋದು. ನೆಕ್ಸ್ಟು ಡು ಯು ಹ್ಯಾವ್ ಡೈರೆಕ್ಟ್ಲಿ ಫ್ಯಾಮಿಲಿ ಮೆಂಬರ್ ಯಾರಾದರೂ ಕೆಲಸ ಮಾಡ್ತಿದ್ದಾರೆ ಈ ಕಂಪ್ನಿಯಲ್ಲಿ ಅಂತ ಕೇಳ್ತಿದ್ದಾರೆ. ಎಸ್ ಇದ್ದರೆ ಹಾಕಿ, ಇಲ್ಲ ನೋ ಹಾಕಿ ಸ್ನೇಹಿತರೆ. ನಾನು ನೋ ಅನ್ನೋದು ಹಾಕಿದ್ದೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಯಾವುದಾದ್ರೂ ಕಂಪ್ನೀಸ್ಗೆ ನೀವು ಸೈನ್ ಏನಾದರೂ ಮಾಡಿದ್ದೀರಾ ಮುಂಚೆ ಅಂತ ಕೇಳ್ತಿದ್ದಾರೆ. ಅಗ್ರಿಮೆಂಟ್ ಏನಾದರೂ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ. ಅದಕ್ಕೆ ನೋ ಅಂತ ಹಾಕಿದ್ದೀನಿ. ನೀವು ಎಸ್ ಇದ್ದರೆ ಎಸ್ ಹಾಕಿ, ಇಲ್ಲ ನೋ ಇದ್ದರೆ ನೋ ಹಾಕಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ವಾಟ್ ಈಸ್ ದ ಅಪ್ರಾಕ್ಸಿಮೇಟ್ ಟೈಮ್ ಲೈನ್ ಅಂತ ಫಾರ್ ಜಾಯ್ನಿಂಗ್ ಅಂತ ಕೇಳ್ತಿದ್ದಾರೆ. ಅಲ್ಲಿ ನೀವು ಇಮಿಡಿಯೇಟ್ ಅಂತ ಹಾಕಬೇಕಾಗಿರುತ್ತೆ. ನಾನಿಲ್ಲಿ ಇಮಿಡಿಯೇಟ್ ಅಂತ ಹಾಕಿಬಿಟ್ಟು ನೆಕ್ಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಿದ್ದೀನಿ ಸ್ನೇಹಿತರೆ. ಓಕೆ, ಈಗ ಇಲ್ಲಿ ನೋಡ್ಬೋದು ವಾಲಂಟರಿ ಡಿಸ್ಕ್ಲೋಷರ್ಸ್ ಕೇಳ್ತಿದ್ದಾರೆ. ಇಲ್ಲಿ ಸೆಲೆಕ್ಟ್ ಯುವರ್ ಜೆಂಡರ್ ಕೇಳ್ತಿದ್ದಾರೆ, ಅದು ಈಸಿ ಹಾಕಿ. ನೆಕ್ಸ್ಟು ನ್ಯಾಷನಾಲಿಟಿ ಯಾವುದು ಅಂತ ಕೇಳ್ತಿದ್ದಾರೆ ಸ್ನೇಹಿತರೆ, ಅದನ್ನು ಸಹ ಅಷ್ಟೇ ಕ್ಲಿಯರಾಗಿ ಹಾಕಿ. ಸೇಮ್ ನಾನು ಹೇಗೆಲ್ಲ ಹೇಳ್ಕೊಟ್ಟಿದ್ದೀನಿ ಅದೇ ರೀತಿ ಸ್ಟೆಪ್ಸ್ನ ಫಾಲೋ ಮಾಡಿ ಈ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ಕೆಳಗಡೆಗೆ ತುಂಬ ಸ್ಕ್ರಾಲ್ ಮಾಡಿ ಇಂಡಿಯಾ ಅಂತ ಇರುತ್ತಲ್ವ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಪ್ರೈವಸಿ ಆ್ಯಂಡ್ ಟರ್ಮ್ಸ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ನಂತರ ನೀವು ಸೇವ್ ಆ್ಯಂಡ್ ಕಂಟಿನ್ಯೂ ಅನ್ನೋದು ಕೊಡಬೇಕಾಗಿರುತ್ತೆ. ಸೊ ದಟ್ ನಿಮ್ಮ ಅಪ್ಲಿಕೇಶನ್ ಅನ್ನೋದು ಸಕ್ಸಸ್ಫುಲಿ ಸಬ್ಮಿಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಿಮಗೆ ರಿವ್ಯೂ ಅಂತ ಹೇಳ್ಬಿಟ್ಟು ಮತ್ತೆ ರಿವ್ಯೂ ಮಾಡೋಕ್ಕೆ ನಮ್ಮ ಡೀಟೇಲ್ಸ್ ಅನ್ನೋದು ಕೊಡ್ತಾರೆ. ಇಲ್ಲಿ ನೀವು ರಿವ್ಯೂ ಅನ್ನೋದು ನೋಡ್ಬೋದು, ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿ ಕೊಟ್ಟಿದ್ದೀವ ಏನು ಅಂತ. ನಂತರ ನೀವು ಸಬ್ಮಿಟ್ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗಿರುತ್ತೆ. ಅದು ಒಂದು 5 ಸೆಕೆಂಡ್ಸ್ ಲೋಡ್ ಆಗಿ ನಂತರ ನಿಮಗೆ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಅಂತ ನಮಗೆ ಈ ಥರ ಬರುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ಯುವರ್ ಅಪ್ಲಿಕೇಶನ್, ಯು ಆರ್ ನೌ ಒನ್ ಸ್ಟೆಪ್ ಕ್ಲೋಸರ್ ಟು ಜಾಯ್ನಿಂಗ್ ದ ಟೀಮ್ ಆ್ಯಂಡ್ ಓಪನಿಂಗ್ ಅಮೇಝಿಂಗ್ ಆಪರ್ಚುನಿಟೀಸ್ ಅಂತ ಕೊಟ್ಟಿದ್ದಾರೆ. ನಿಮಗೆ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಇದು ಕನ್ಫರ್ಮೇಷನ್ ಇಮೇಲ್ ಅನ್ನೋದು ಬರುತ್ತೆ. ಇಮೇಲ್ಸ್ ಅನ್ನೋದು ಚೆಕ್ ಮಾಡ್ತಾ ಇರಿ ಅಂತ ಹೇಳ್ಬಿಟ್ಟು ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನಿಮ್ಮ ಪ್ರೊಫೈಲ್ ಏನಾದರೂ ಶಾರ್ಟ್ ಲಿಸ್ಟ್ ಆದರೆ ಖಂಡಿತ ಅವರು ನಿಮಗೆ ಇಮೇಲ್ ಅನ್ನೋದು ಮಾಡ್ತಾರೆ. ನೀವು ಇಮೇಲ್ ಅನ್ನೋದು ಚೆಕ್ ಮಾಡ್ತಾ ಇರಬೇಕಾಗಿರುತ್ತೆ. ಓಕೆ ಗಾಯ್ಸ್, ಇಷ್ಟ ಆಗಿರುತ್ತೆ ಇವತ್ತಿನ ವೀಡಿಯೋಲಿ. ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಹಾಕಿ, ರಿಪ್ಲೈ ಕೊಡ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಅನ್ನೋದು ಪ್ರೊವೈಡ್ ಮಾಡಿರ್ತೀನಿ ಸ್ನೇಹಿತರೆ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಪೇಜ್ ಸಿಗುತ್ತೆ. ಲಿಂಕ್ ಏನಾದರೂ ಸಿಕ್ಕಿಲ್ಲ ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಹಾಕಿ, ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಈ ಜಾಬ್ಗೆ ತಕ್ಕಂಗೆ ನಿಮ್ಗೆ ಏನಾದರೂ ರೆಸ್ಯೂಮ್ ಏನಾದರೂ ಬೇಕಿದ್ದರೆ ಸ್ನೇಹಿತರೆ, ನನ್ನ ವೀಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೈಪ್ ಮಾಡಿ, 3 ಜನಕ್ಕೆ ಶೇರ್ ಮಾಡಿ. ನಂತರ ನನಗೆ ಸ್ಕ್ರೀನ್ಶಾಟ್ ಏನಾದರೂ ನೀವು ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ನಾನು ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಅನ್ನೋದು ಕ್ರಿಯೇಟ್ ಮಾಡಿಕೊಡ್ತೀನಿ. ಓಕೆ ಗಾಯ್ಸ್, ಥ್ಯಾಂಕ್ ಯು, ಆಲ್ ದಿ ವೆರಿ ಬೆಸ್ಟ್. ಬಾಯ್ ಗಾಯ್ಸ್.